ಭೀಮನಕೆರೆ ಗ್ರಾಮಸ್ಥರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಹಿರಿಯ ದಲಿತ ಹೋರಾಟಗಾರ ಎಚ್.ಎನ್. ಶಿವಮೂರ್ತಿ ಹೇಳಿದರು. ಭಾನುವಾರ ಹೋಬಳಿಯ ನೇರಲಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೀಮನಕೆರೆ ಗ್ರಾಮದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಭೀಮನಕೆರೆ ವತಿಯಿಂದ ಆಯೋಜಿಸಿದ್ದ 135ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭಾವಚಿತ್ರ ಅನಾವರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಭಾರತೀಯ ಬೌದ್ಧ ಮಹಾಸಭಾ ಮತ್ತು ಸಮತ ಸೈನಿಕ ದಳ ಅಂದು ಜೈ 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 ಭೀಮ್, ಜೈ 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 ಭೀಮ್, ಕ್ರಾಂತಿ ಅಂಬೇಡ್ಕರ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಅಂಬೇಡ್ಕರ್. ಅಂಬೇಡ್ಕರ್ ಅನ್ನ ಹೆಸರಿನಲ್ಲಿ ಭೀಮನಕೆರೆ ಅಂತ ಹೇಳಿ ಹೆಸರನ್ನು ಇಟ್ಕೊಂಡಿದ್ವಿ. ಯಾಕಂದ್ರೆ ಇದು ಭೀಮನಕೆರೆಯಲ್ಲಿ ಭೀಮನ ಹೆಸರು ಹೇಳ್ಕೊಂಡಾಗ ಭೀಮನ ತತ್ವಗಳು ಕೂಡ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಭೀಮನ ಆಲೋಚನೆಗಳು ಕೂಡ ನಾವು ಮಾಡಬೇಕಾಗಿದೆ. ಹಾಗಾಗಿ ಬಂಧುಗಳೇ, ಎಲ್ಲ ಯುವಕರು ವಿದ್ಯಾವಂತರು ಒಂದೇ ಮುಂದೆ ಹೋಗಿ ಜಾತ್ರೆ ಒಂದೇ ಅಲ್ಲ, ಬಾಬಾ ಸಾಹೇಬ್ರ ಹಬ್ಬನೂ ಕೂಡ ನಾವು ಅದೇ ಅದ್ದೂರಿಯಾಗಿ ಮಾಡ್ತೀವಿ ಅಂತೇಳಿ ಪಣ ತೊಟ್ಟು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈ ಗ್ರಾಮದ ಯುವಕರಿದ್ದೀರಿ, ವಿದ್ಯಾವಂತ ಯುವಕರು, ಖಂಡಿತ ಅವರಿಗೆ ನಾನು ಮೊದಲದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಬಂಧುಗಳೇ, ಈ 135ನೇ ಜಯಂತಿಯ ವೇದಿಕೆಯ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಸದಸ್ಯನಿ ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ದುರ್ಗಮ್ಮನವರೇ ಹಾಗೂ ಈ ಸಾಮಾಜಿಕ ಚಿಂತಕರು ಆಗಿರುವಂಥ ಹೋರಾಟಗಾರರು ಆಗಿರುವಂಥ